ನಿಜ, ನಾವೆಲ್ಲರೂ ಕಲಾವಿದರು ಹಾಗೂ ಕಲೆಗೆ ಭಾಷೆ ಇಲ್ಲ, ಕಲೆಗೆ ಅಭಿನಯವೇ ಮುಖ್ಯ ಅಂತೆಲ್ಲ ಅಂದ್ಕೊಂಡಿರೋರು. ಆದರೆ ಪ್ರಾದೇಶಿಕ ಭಾಷೆಗಳಲ್ಲಿ ಕೆಲಸ ಮಾಡುವಾಗ ಹಲವಾರು ಹಿರಿಯರು, ಅದು ಪಿ ವಿ ಶ್ರೀನಿವಾಸರವರಿಂದ ಹಿಡಿದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರಿಂದ ಹಿಡಿದು ಎಸ್ ಜಾನಕಿ ಅಮ್ಮ, ಸುಶೀಲಮ್ಮ, ಇವರೆಲ್ಲರೂ ಕೂಡ ಭಾರತ ದೇಶದ ಎಷ್ಟು ಭಾಷೆಗಳಿದೆಯೋ ಅಷ್ಟು ಭಾಷೆಗಳಲ್ಲಿಯೂ ಕೂಡ ಅವರು ಹಾಡನ್ನು ಹಾಡಿದ್ದಾರೆ. ಹಾಡಿದಾಗ ಇಲ್ಲಿ ಬೆಂಗಳೂರಿಗೆ ಬಂದಾಗ, ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ಕಾರ್ಯಕ್ರಮ ಕೊಟ್ಟಾಗ ಕನ್ನಡ ಹಾಡುಗಳಿಗೆ, ಅವರು ಹಾಡಿದ ಕನ್ನಡ ಹಾಡುಗಳನ್ನು ಹಾಡಿ ನಮಗಿನ್ನೂ ಹತ್ತಿರ ಆಗೋದು ನಮಗೆಲ್ರಿಗೂ ಗೊತ್ತೇ ಇದೆ. ಆದರೆ ಸೋನು ನಿಗಮ್ ಅವರು ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಕೊಡುವಾಗ ಕನ್ನಡದ ಹಾಡನ್ನು ಹಾಡಿ ಅಂದಾಗ ಅವರು ಬೇರೆ ಬೇರೆ ಇದಕ್ಕೆ ಹೋಲಿಸಿ ಮಾತನಾಡಿ ಒಂದು ರೀತಿಯಾಗಿ ಕನ್ನಡಕ್ಕೆ, ಕನ್ನಡಿಗರ ಒಂದು ಕೋರಿಕೆಗೆ ಅವರು ಅಪಮಾನ ಮಾಡಿದ್ದಾರೆ. ನಿಜವಾಗ್ಲೂ ಅದು ಅಪಮಾನ, ಅದು ಸರಿ ಇಲ್ಲ ಅಂತ ಹೇಳಿ ನಾನು ಕೂಡ ಒಬ್ಬ ಕನ್ನಡಿಗರಾಗಿ ಅವರ ನಡತೆಯನ್ನು ಖಂಡಿತವಾಗಿ ಖಂಡಿಸ್ತೇನೆ. ಅದು ಅವರ ವಾಣಿಜ್ಯ ಮಂಡಳಿಯ ನಿರ್ಧಾರ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಅವರು ಸೋನು ನಿಗಮ್ ಚಿಕ್ಕ ಹುಡುಗ ಏನಲ್ಲ, ಅವರಿಗೆ ನೀವು ತಪ್ಪು ಮಾಡಿದಿರಿ, ಕ್ಷಮೆ ಕೇಳಿ ಆಮೇಲೆ ಮಾಡ್ತೀರಿ ಅಂತ ಹೇಳೋದಕ್ಕೆ ಬಹುಶಃ ಒಂದು ಕಠಿಣವಾದ ಒಂದು ನಿರ್ಧಾರದೊಂದಿಗೆ ವಾಣಿಜ್ಯ ಮಂಡಳಿ ರಿಯಾಕ್ಟ್ ಮಾಡಬೇಕು ಅಂತ ನಾನು ಕೋರ್ಕೊಳ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.